ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದೆ ಎಸ್ಐಟಿ. ಆತ ಎಲ್ಲೆಲ್ಲಿ ಬಂದ, ಎಲ್ಲೆಲ್ಲಿ ಓಡಾಡಿದ? ಬೆಂಗಳೂರಿನ ಕೆಲವು ಕಡೆ ಚಿನ್ನಯ್ಯ ಓಡಾಡಿದ್ದ ಕಡೆ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಹೇಗೆ ಬೆಂಗಳೂರಿಗೆ ಬಂದ? ಬಗಲಗುಂಟೆಯಲ್ಲಿ ವಾಸ ಇದ್ದ. ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನಯ್ಯನನ್ನ ಸ್ಥಳಕ್ಕೆ ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಸಹಕಾರ ನಗರದಲ್ಲಿ ಗಿರೀಶ್ ಮಟ್ಟಣ್ಣವರ್ ಅವರಿಗೆ ಸೇರಿದ ಮನೆ ಇದೆ. ಅಲ್ಲಿಗೂ ಕೂಡ ಎಸ್ಐಟಿ ತನಿಖಾಧಿಕಾರಿಗಳು ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2023ರಲ್ಲೇ 2 ವರ್ಷಗಳ ಹಿಂದೆನೆ ಆತ ಬೆಂಗಳೂರಿಗೆ ಬಂದು ಏನೆಲ್ಲ ಸಂಚು ಮಾಡಿದ್ದ, ಜೊತೆಗೆ ಆತನಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಈ ಸಂಚಿನಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಜಯಂತ್ ಬಾಡಿಗೆಗಿದ್ದ ಅಂತ ಹೇಳಲಾಗ್ತಾ ಇರುವಂತಹ ಮಲ್ಲಸಂದ್ರದ ಮನೆ ಮತ್ತು ಅಲ್ಲೇ ಹತ್ರ ಇರ್ತಕ್ಕಂಥ ಮತ್ತೊಂದು ಮನೆ, ಆ ಎಲ್ಲ ಮನೆ 2 ಮನೆಗಳಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ. ಅಷ್ಟೇ ಅಲ್ಲ, ಸ್ಥಳ ಮಹಜರನ್ನ ಕೂಡ ಮಾಡಿದೆ. ಇದೇ ಮನೆಗಳಲ್ಲಿ ಚಿನ್ನಯ್ಯ ಕೂಡ ಬಂದು ವಾಸ ಇದ್ದ ಅಂತ ಹೇಳಲಾಗ್ತಾ ಇದೆ. ಇವರ ಜೊತೆಗೆ ಸಂಚಿನ ಭಾಗವಾಗಿ 2023ರಲ್ಲಿ ಆತನ ಸಮ್ಮುಖದಲ್ಲೇ, ಚಿನ್ನಯ್ಯನ ಸಮ್ಮುಖದಲ್ಲೇ ಈಗ ಸ್ಥಳ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಸೊ ಆತ ಇಲ್ಲಿ ಏನ್ ಮಾಡ್ತಾ ಇದ್ದ, ಯಾವಾಗ ಬಂದ, ಯಾವಾಗಿಂದ ಈ ಪ್ಲಾನ್ ನಡೀತು, ಹೇಗೆ ನಡೀತು, ಇಡೀ ಪ್ಲಾನು ಯಾತಕ್ಕೋಸ್ಕರ ನಡೀತು, ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಇನ್ನು ಏನೆಲ್ಲ ಮಾಡಕ್ ಹೊರಟಿದ್ರು ಇವರ ಆಕ್ಚುಯಲ್ ಪ್ಲಾನ್ ಆಫ್ ಆಕ್ಷನ್ ಏನೇನು ಇತ್ತು, ಆ ಪ್ರಕಾರವಾಗಿ ನಡೀತಾ ಇಲ್ವಾ, ಎಲ್ಲ ಮಾಹಿತಿಯನ್ನ ಚಿನ್ನಯ್ಯನ ಬಳಿ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಪೀಣ್ಯದ ಮಲ್ಲಸಂದ್ರದಲ್ಲಿ ಎಸ್ಐಟಿ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಚಿನ್ನಯ್ಯನ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದೆ ಎಸ್ಐಟಿ. ಆತ ಎಲ್ಲೆಲ್ಲಿ ಬಂದ, ಎಲ್ಲೆಲ್ಲಿ ಓಡಾಡಿದ? ಬೆಂಗಳೂರಿನ ಕೆಲವು ಕಡೆ ಚಿನ್ನಯ್ಯ ಓಡಾಡಿದ್ದ ಕಡೆ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಹೇಗೆ ಬೆಂಗಳೂರಿಗೆ ಬಂದ? ಬಗಲಗುಂಟೆಯಲ್ಲಿ ವಾಸ ಇದ್ದ. ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನಯ್ಯನನ್ನ ಸ್ಥಳಕ್ಕೆ ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಸಹಕಾರ ನಗರದಲ್ಲಿ ಗಿರೀಶ್ ಮಟ್ಟಣ್ಣವರ್ ಅವರಿಗೆ ಸೇರಿದ ಮನೆ ಇದೆ. ಅಲ್ಲಿಗೂ ಕೂಡ ಎಸ್ಐಟಿ ತನಿಖಾಧಿಕಾರಿಗಳು ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2023ರಲ್ಲೇ 2 ವರ್ಷಗಳ ಹಿಂದೆನೆ ಆತ ಬೆಂಗಳೂರಿಗೆ ಬಂದು ಏನೆಲ್ಲ ಸಂಚು ಮಾಡಿದ್ದ, ಜೊತೆಗೆ ಆತನಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಈ ಸಂಚಿನಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಜಯಂತ್ ಬಾಡಿಗೆಗಿದ್ದ ಅಂತ ಹೇಳಲಾಗ್ತಾ ಇರುವಂತಹ ಮಲ್ಲಸಂದ್ರದ ಮನೆ ಮತ್ತು ಅಲ್ಲೇ ಹತ್ರ ಇರ್ತಕ್ಕಂಥ ಮತ್ತೊಂದು ಮನೆ, ಆ ಎಲ್ಲ ಮನೆ 2 ಮನೆಗಳಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ. ಅಷ್ಟೇ ಅಲ್ಲ, ಸ್ಥಳ ಮಹಜರನ್ನ ಕೂಡ ಮಾಡಿದೆ. ಇದೇ ಮನೆಗಳಲ್ಲಿ ಚಿನ್ನಯ್ಯ ಕೂಡ ಬಂದು ವಾಸ ಇದ್ದ ಅಂತ ಹೇಳಲಾಗ್ತಾ ಇದೆ. ಇವರ ಜೊತೆಗೆ ಸಂಚಿನ ಭಾಗವಾಗಿ 2023ರಲ್ಲಿ ಆತನ ಸಮ್ಮುಖದಲ್ಲೇ, ಚಿನ್ನಯ್ಯನ ಸಮ್ಮುಖದಲ್ಲೇ ಈಗ ಸ್ಥಳ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಸೊ ಆತ ಇಲ್ಲಿ ಏನ್ ಮಾಡ್ತಾ ಇದ್ದ, ಯಾವಾಗ ಬಂದ, ಯಾವಾಗಿಂದ ಈ ಪ್ಲಾನ್ ನಡೀತು, ಹೇಗೆ ನಡೀತು, ಇಡೀ ಪ್ಲಾನು ಯಾತಕ್ಕೋಸ್ಕರ ನಡೀತು, ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಇನ್ನು ಏನೆಲ್ಲ ಮಾಡಕ್ ಹೊರಟಿದ್ರು ಇವರ ಆಕ್ಚುಯಲ್ ಪ್ಲಾನ್ ಆಫ್ ಆಕ್ಷನ್ ಏನೇನು ಇತ್ತು, ಆ ಪ್ರಕಾರವಾಗಿ ನಡೀತಾ ಇಲ್ವಾ, ಎಲ್ಲ ಮಾಹಿತಿಯನ್ನ ಚಿನ್ನಯ್ಯನ ಬಳಿ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಪೀಣ್ಯದ ಮಲ್ಲಸಂದ್ರದಲ್ಲಿ ಎಸ್ಐಟಿ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಚಿನ್ನಯ್ಯನ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದೆ ಎಸ್ಐಟಿ. ಆತ ಎಲ್ಲೆಲ್ಲಿ ಬಂದ, ಎಲ್ಲೆಲ್ಲಿ ಓಡಾಡಿದ? ಬೆಂಗಳೂರಿನ ಕೆಲವು ಕಡೆ ಚಿನ್ನಯ್ಯ ಓಡಾಡಿದ್ದ ಕಡೆ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಹೇಗೆ ಬೆಂಗಳೂರಿಗೆ ಬಂದ? ಬಗಲಗುಂಟೆಯಲ್ಲಿ ವಾಸ ಇದ್ದ. ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನಯ್ಯನನ್ನ ಸ್ಥಳಕ್ಕೆ ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಸಹಕಾರ ನಗರದಲ್ಲಿ ಗಿರೀಶ್ ಮಟ್ಟಣ್ಣವರ್ ಅವರಿಗೆ ಸೇರಿದ ಮನೆ ಇದೆ. ಅಲ್ಲಿಗೂ ಕೂಡ ಎಸ್ಐಟಿ ತನಿಖಾಧಿಕಾರಿಗಳು ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2023ರಲ್ಲೇ 2 ವರ್ಷಗಳ ಹಿಂದೆನೆ ಆತ ಬೆಂಗಳೂರಿಗೆ ಬಂದು ಏನೆಲ್ಲ ಸಂಚು ಮಾಡಿದ್ದ, ಜೊತೆಗೆ ಆತನಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಈ ಸಂಚಿನಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಜಯಂತ್ ಬಾಡಿಗೆಗಿದ್ದ ಅಂತ ಹೇಳಲಾಗ್ತಾ ಇರುವಂತಹ ಮಲ್ಲಸಂದ್ರದ ಮನೆ ಮತ್ತು ಅಲ್ಲೇ ಹತ್ರ ಇರ್ತಕ್ಕಂಥ ಮತ್ತೊಂದು ಮನೆ, ಆ ಎಲ್ಲ ಮನೆ 2 ಮನೆಗಳಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ. ಅಷ್ಟೇ ಅಲ್ಲ, ಸ್ಥಳ ಮಹಜರನ್ನ ಕೂಡ ಮಾಡಿದೆ.
ಇದೇ ಮನೆಗಳಲ್ಲಿ ಚಿನ್ನಯ್ಯ ಕೂಡ ಬಂದು ವಾಸ ಇದ್ದ ಅಂತ ಹೇಳಲಾಗ್ತಾ ಇದೆ. ಇವರ ಜೊತೆಗೆ ಸಂಚಿನ ಭಾಗವಾಗಿ 2023ರಲ್ಲಿ ಆತನ ಸಮ್ಮುಖದಲ್ಲೇ, ಚಿನ್ನಯ್ಯನ ಸಮ್ಮುಖದಲ್ಲೇ ಈಗ ಸ್ಥಳ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಸೊ ಆತ ಇಲ್ಲಿ ಏನ್ ಮಾಡ್ತಾ ಇದ್ದ, ಯಾವಾಗ ಬಂದ, ಯಾವಾಗಿಂದ ಈ ಪ್ಲಾನ್ ನಡೀತು, ಹೇಗೆ ನಡೀತು, ಇಡೀ ಪ್ಲಾನು ಯಾತಕ್ಕೋಸ್ಕರ ನಡೀತು, ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಇನ್ನು ಏನೆಲ್ಲ ಮಾಡಕ್ ಹೊರಟಿದ್ರು ಇವರ ಆಕ್ಚುಯಲ್ ಪ್ಲಾನ್ ಆಫ್ ಆಕ್ಷನ್ ಏನೇನು ಇತ್ತು, ಆ ಪ್ರಕಾರವಾಗಿ ನಡೀತಾ ಇಲ್ವಾ, ಎಲ್ಲ ಮಾಹಿತಿಯನ್ನ ಚಿನ್ನಯ್ಯನ ಬಳಿ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಪೀಣ್ಯದ ಮಲ್ಲಸಂದ್ರದಲ್ಲಿ SIT ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಚಿನ್ನಯ್ಯನ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದೆ SIT. ಆತ ಎಲ್ಲೆಲ್ಲಿ ಬಂದ, ಎಲ್ಲೆಲ್ಲಿ ಓಡಾಡಿದ, ಬೆಂಗಳೂರಿನ ಕೆಲವು ಕಡೆ ಚಿನ್ನಯ್ಯ ಓಡಾಡಿದ್ದ ಕಡೆ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಹೇಗೆ ಬೆಂಗಳೂರಿಗೆ ಬಂದ, ಬಗಲಗುಂಟೆಯಲ್ಲಿ ವಾಸ ಇದ್ದ, ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನಯ್ಯನನ್ನ ಸ್ಥಳಕ್ಕೆ ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಸಹಕಾರ ನಗರದಲ್ಲಿ ಗಿರೀಶ್ ಮಟ್ಟಣ್ಣವರ್ ಅವರಿಗೆ ಸೇರಿದ ಮನೆ ಇದೆ. ಅಲ್ಲಿಗೂ ಕೂಡ SIT ತನಿಖಾಧಿಕಾರಿಗಳು ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2023ರಲ್ಲೇ 2 ವರ್ಷಗಳ ಹಿಂದೆನೆ ಆತ ಬೆಂಗಳೂರಿಗೆ ಬಂದು ಏನೆಲ್ಲ ಸಂಚು ಮಾಡಿದ್ದ, ಜೊತೆಗೆ ಆತನಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಈ ಸಂಚಿನಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲ ಮಾಹಿತಿಯನ್ನು SIT ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಜಯಂತ್ ಬಾಡಿಗೆಗಿದ್ದ ಅಂತ ಹೇಳಲಾಗ್ತಾ ಇರುವಂತಹ ಮಲ್ಲಸಂದ್ರದ ಮನೆ ಮತ್ತು ಅಲ್ಲೇ ಹತ್ರ ಇರ್ತಕ್ಕಂಥ ಮತ್ತೊಂದು ಮನೆ, ಆ ಎಲ್ಲ ಮನೆ, 2 ಮನೆಗಳಲ್ಲಿ SIT ಶೋಧ ಕಾರ್ಯ ನಡೆಸಿದೆ. ಅಷ್ಟೇ ಅಲ್ಲ, ಸ್ಥಳ ಮಹಜರನ್ನ ಕೂಡ ಮಾಡಿದೆ. ಇದೇ ಮನೆಗಳಲ್ಲಿ ಚಿನ್ನಯ್ಯ ಕೂಡ ಬಂದು ವಾಸ ಇದ್ದ ಅಂತ ಹೇಳಲಾಗ್ತಾ ಇದೆ. ಇವರ ಜೊತೆಗೆ ಸಂಚಿನ ಭಾಗವಾಗಿ 2023ರಲ್ಲಿ ಆತನ ಸಮ್ಮುಖದಲ್ಲೇ, ಚಿನ್ನಯ್ಯನ ಸಮ್ಮುಖದಲ್ಲೇ ಈಗ ಸ್ಥಳ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಸೊ ಆತ ಇಲ್ಲಿ ಏನ್ ಮಾಡ್ತಾ ಇದ್ದ, ಯಾವಾಗ ಬಂದ, ಯಾವಾಗಿಂದ ಈ ಪ್ಲಾನ್ ನಡೀತು, ಹೇಗೆ ನಡೀತು, ಇಡೀ ಪ್ಲಾನು ಯಾತಕ್ಕೋಸ್ಕರ ನಡೀತು, ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಇನ್ನು ಏನೆಲ್ಲ ಮಾಡಕ್ ಹೊರಟಿದ್ರು ಇವರ ಆಕ್ಚುಯಲ್ ಪ್ಲಾನ್ ಆಫ್ ಆಕ್ಷನ್ ಏನೇನು ಇತ್ತು, ಆ ಪ್ರಕಾರವಾಗಿ ನಡೀತಾ ಇಲ್ವಾ, ಎಲ್ಲ ಮಾಹಿತಿಯನ್ನ ಚಿನ್ನಯ್ಯನ ಬಳಿ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಪೀಣ್ಯದ ಮಲ್ಲಸಂದ್ರದಲ್ಲಿ SIT ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಚಿನ್ನಯ್ಯನ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದೆ SIT. ಆತ ಎಲ್ಲೆಲ್ಲಿ ಬಂದ, ಎಲ್ಲೆಲ್ಲಿ ಓಡಾಡಿದ, ಬೆಂಗಳೂರಿನ ಕೆಲವು ಕಡೆ ಚಿನ್ನಯ್ಯ ಓಡಾಡಿದ್ದ ಕಡೆ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಹೇಗೆ ಬೆಂಗಳೂರಿಗೆ ಬಂದ, ಬಗಲಗುಂಟೆಯಲ್ಲಿ ವಾಸ ಇದ್ದ, ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನಯ್ಯನನ್ನ ಸ್ಥಳಕ್ಕೆ ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಸಹಕಾರ ನಗರದಲ್ಲಿ ಗಿರೀಶ್ ಮಟ್ಟಣ್ಣವರ್ ಅವರಿಗೆ ಸೇರಿದ ಮನೆ ಇದೆ. ಅಲ್ಲಿಗೂ ಕೂಡ SIT ತನಿಖಾಧಿಕಾರಿಗಳು ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2023ರಲ್ಲೇ 2 ವರ್ಷಗಳ ಹಿಂದೆನೆ ಆತ ಬೆಂಗಳೂರಿಗೆ ಬಂದು ಏನೆಲ್ಲ ಸಂಚು ಮಾಡಿದ್ದ, ಜೊತೆಗೆ ಆತನಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಈ ಸಂಚಿನಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲ ಮಾಹಿತಿಯನ್ನು SIT